ಬೆಳಗ್ಗೆ 2 ಗಂಟೆಗೆ ಎದ್ದು ರೆಡಿಯಾಗಿ ಈಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಕ್ಯಾಬ್ ಬುಕ್ ಮಾಡಿದ್ವಿ ಗ್ರ್ಯಾಬ್ ಆ್ಯಪಿಂದ. ನೋಡಿ ಸ್ಟ್ರೀಟ್ಸ್ ಎಲ್ಲ ಎಷ್ಟು ಖಾಲಿ ಇದೆ. ಇಲ್ಲಿ ಮರಗಳೆಲ್ಲ ಯಾವುದೇ ರೋಡಲ್ಲಿ ನೋಡಿದ್ರು ಎಲ್ಲ ಅಬೌವ್ 30 ಫೀಟ್ ಇದೆ. ಪ್ಲಸ್ಸು ರೋಡಲ್ಲಿ ಸಿಗ್ನಲ್ಸ್ ಅಷ್ಟೇ ಎಲ್ಲ ಖಾಲಿ ಇರ್ತದೆ. ಸ್ಪೀಡು ಅದು ಕೂಡ ಮೇಂಟೈನ್ ಮಾಡ್ತಾರೆ. ಸುಮ್ಮನೆ ಖಾಲಿ ಹೋಗ್ತಾ ಇರೋದಷ್ಟೇ. ಇನ್ನೊಂದು ಲೆಫ್ಟ್ ಡ್ರೈವಿಂಗ್ ಇರುತ್ತೆ. ಫ್ರೀಡಮ್ ಚೆನ್ನಾಗಿದೆ ಈ ಕಂಟ್ರಿಯಲ್ಲಿ. ಎಷ್ಟೊತ್ತಾದರೂ ಬೆಳಗ್ಗೆ 4 ಗಂಟೆಗಾದರೂ ಕುತ್ಕೊಂಡು ಕುಡಿತಾ ಇರ್ತಾರೆ ರೋಡಲ್ಲಿ. ಫುಲ್ಲು ಗ್ರೂಪ್ ಆಗಿ. ಸೊ ಹೊರಗಡೆ ಬಂದಿದ್ದೀವಿ. ಡೊಮೆಸ್ಟಿಕಲ್ಲಿ ಚೆಕ್ ಇನ್ ಮಾಡೋಕ್ಕಂತೂ ಅರೆ ಸಾಹಸ ಮಾಡಬೇಕು. ಒಂದು ಎಲ್ಲರಿಗೂ ಈಕ್ವಾಲಿಟಿ ಅಂದ್ಬಿಟ್ಟು ಎಲ್ಲರನ್ನೂ ಒಂದೇ ಕ್ಯೂನಲ್ಲಿ ಆಗಿಬಿಡ್ತಾರೆ. ಚೆಕ್ ಇನ್ ಮಾಡಬೇಕಾದ್ರೆ ಶೂ ಸಾಕ್ಸ್ ಎಲ್ಲ ರಿಮೂವ್ ಮಾಡಿ ಬ್ಯಾಗಲ್ಲಿರೋದೆಲ್ಲ ತೆಗೆದು ಇಡಬೇಕು ಇಲ್ಲಿ. ಇಲ್ಲ ಅಂದರೆ ಒಳಗಡೆ ಬಿಡಲ್ಲ. ತುಂಬ ಇದಿದೆ. ಏನು ನಮ್ಮ ಕಡೆ ಥಿಯೇಟ್ರಲ್ಲಿ ಟೈಮ್ ಆದಾಗ ಹೆಂಗೆ ಬಿಡ್ತಾರೋ ಇಲ್ಲಿ ಏರ್ಪೋರ್ಟಲ್ಲಿ ಆ ಥರ ಬಿಡ್ತಾರೆ. ನಮ್ಮ ಬೆಂಗಳೂರಲ್ಲಿ ಬಿಟ್ಟಂಗೆ ಬಂದವ್ರನ್ನ ಹಂಗೆ ಬಿಡಲ್ಲ. ಎಲ್ಲ ಈಚೆ ಕ್ಯೂನಲ್ಲಿ ನಿಂತಿರ್ತಾರೆ. ಒಂದೇ ಸಲ ಡೋರ್ ಓಪನ್ ಮಾಡ್ತಾರೆ. ಎಲ್ಲ ಒಂದೇ ಸಲ ನುಗ್ಬಿಡೋದು. ಗುಂಪಲ್ ಗೋವಿಂದ. ಎರ್ಲಿ ಮಾರ್ನಿಂಗು ಹೋಚಿಮಿನಿಂದ ಇವಾಗ ದನಾಂಗ್ ಹೋಗ್ತಾ ಇದ್ದೀವಿ ಇದೇ ಫ್ಲೈಟಲ್ಲಿ. ಈಗ ಸೀಟಲ್ಲಿ ಸೆಟಲ್ಡ್ ಆಗಿದ್ದೀವಿ. ಹೋಚಿಮಿನಿಂದ ನೆಕ್ಸ್ಟ್ ದನಾಂಗ್ ಹೋಗ್ತಾ ಇದ್ದೀವಿ. ದನಾಂಗ್ ಏರ್ಪೋರ್ಟಿಗೆ ಬಂದು ಇಳಿದಿದ್ದು. ಈಗ ಇಲ್ಲಿಂದ ಔಟ್ ಆಗೋದು. ಸೊ ಅಲ್ಲಿಂದ ನೆಕ್ಸ್ಟ್ ಎಲ್ಲ ಹೋಗೋದಿದ್ದು ಹೊಯಾನ್. ಇಲ್ಲಿಂದ ಕ್ಯಾಬ್ ತಗೊಂಡು ಈಗ ಹೊಯಾನ್ಗೆ ಸೊ ನಾವು ಗ್ರ್ಯಾಬ್ ಆ್ಯಪಿಂದ ಟ್ಯಾಕ್ಸಿ ಬುಕ್ ಮಾಡಿದ್ವಿ. ಸೊ ಡ್ರೈವರ್ ವೆಯ್ಟ್ ಮಾಡ್ತಾ ಇದ್ದಾರೆ. ಹಲೋ ಸರ್. Hello, welcome to Da Nang. ಥ್ಯಾಂಕ್ ಯು. ಸೇ ಹಾಯ್. Total 7 days. We did 1 day in Ho Chi Minh. The first you go to Ho Chi Minh. Yeah. The second, Hoi An. Da Nang. Yeah. Third, Bana Hills. Bana Hill tomorrow. Yes. Only visit, no stay there, right? Oh no, stay there. Tomorrow you go Bana Hill. And then Da Nang. Yes. ದನಾಂಗ್ ಬಂದು ಇಳಿದಿದ್ದೀವಿ. ಇದೇ ನಾವು ಸ್ಟೇ ಮಾಡ್ತಾ ಇರೋ ಹೌಸು. ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಇದೆ ಎಂಟ್ರೆನ್ಸ್. ಇವರೇ ಓನರ್. ಹೋ ಚಿ ಮಿನ್ ಬಗ್ಗೆ ಏನು ಅನಿಸ್ತು? ಫಸ್ಟ್ ಆಫ್ ಆಲ್ ನಾವು ಈ ಥರ ಕಾಣಿಸ್ತಾ ಇರೋದ್ರಿಂದ ಏನು ಅನ್ಕೊಂಬೇಡಿ. ಫುಲ್ ಸುಸ್ತಾಗಿ ನಿನ್ನೆಯಿಂದ ಬಂದು ಇನ್ನೇನು ರೂಮ್ ತೊಗೊಂಡು ಒಳಗಡೆ ಹೋಗ್ಬೇಕಂತ ಇದ್ದೀವಿ. ಸೊ ಕಮಿಂಗ್ ಟು ಹೋ ಚಿ ಮಿನ್ ಸಿಟಿ ನಿನ್ನೆ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಗಿದ್ದು ಪಾರ್ಕ್ ಅಂತ ಅಂದರೆ ದೊಡ್ಡ ಪಾರ್ಕ್ಸ್ ಇತ್ತು. ಆ್ಯಂಡ್ ಎಲ್ಲ ರೋಡ್ಸಲ್ಲೂ ಟ್ರೀಸ್ ತುಂಬ ಉದ್ದುದ್ದಕ್ಕಿತ್ತು. ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಸಿಟಿ. ಆ್ಯಂಡ್ ತುಂಬ ಹ್ಯಾಪನಿಂಗ್ ನೈಟ್ ಲೈಫ್ ಇತ್ತು. ಡೇ ಇತ್ತು. ತುಂಬ ಚೆನ್ನಾಗಿತ್ತು. ಸೊ ಅದು ನನಗೆ ಇಷ್ಟ ಆಯಿತು. ಸಿಟಿ ಟೂರ್ಗೂ ತುಂಬ ಇಷ್ಟ ಆಯಿತು. ನೈಟಲ್ಲಿ ಮಾಡಿ. ಯಾವ ಟ್ರೀ ಇಷ್ಟ ಆಯಿತು? ಯಾವ ಟ್ರೀ? ಹುಣಸೆ ಮರ. one tree everywhere. ನಿನಗೇನು ಇಷ್ಟ ಆಯಿತು ವಿಶಾಲ್? It's a blend of modern world and their culture. ದೊಡ್ಡ ಏನ್ಷಿಯಂಟ್ ಬಿಲ್ಡಿಂಗ್ಸ್ನು ಪ್ರಿಸರ್ವ್ ಮಾಡಿದ್ದಾರೆ. ಹಾಗೆ ಮತ್ತು ಹೊಸ ಇನ್ಫ್ರಾಸ್ಟ್ರಕ್ಚರ್ನೂ ಬಿಲ್ಡ್ ಆಗಿದೆ ಸಿಟಿ. ಲೈಕ್ ದೊಡ್ಡ ಸ್ಕೈ ಸ್ಕ್ಯಾಪರ್ಸ್ ಆಗಿರ್ಬೋದು, ಎಲ್ಲ ತುಂಬ ಮಾಡರ್ನೈಸೇಷನ್ ಚೆನ್ನಾಗಿದೆ. ಮೇಯ್ನಾಗಿ ದ ಸಿಟಿ ಇಸ್ ವೆರಿ ಕ್ಲೀನ್ ಆ್ಯಂಡ್ ಎವ್ರಿವೇರ್ ಯು ಫೈಂಡ್ ಗ್ರೀನ್ಸ್ ಅಂದರೆ ಮರಗಳಿದೆ. ಅಲಾಂಗ್ ದ ರೋಡ್ ಸೈಡ್
ಗಾರ್ಡನ್ಸ್ ಥರ ಮಾಡಿದ್ದಾರೆ, ಅಲ್ಲಿ ಫ್ಲಾರಿಂಗ್ ಟ್ರೀಸ್ ಹಾಕಿದ್ದಾರೆ. ಸೊ ಇಟ್ಸ್ ಗುಡ್ ಬ್ಯೂಟಿಫುಲ್ ಸಿಟಿ. ನನಗೆ ಏನು ಶಾಕ್ ಆಗಿತ್ತು ಅಂತಂದರೆ ದೊಡ್ಡ ದೊಡ್ಡ ಸ್ಕೈ ಸ್ಕೇಪರ್ಸ್ ಎಲ್ಲ ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ, ಪ್ಲಸ್ ಟ್ರೀಸು ಇದೆ. ಅದೊಂಥರ ಐದರ್ ಇದು ನೋಡಿರ್ತೀವಿ ಅದು ನೋಡಿರ್ತೀವಿ, ಆ ಸಿಟಿಯಲ್ಲಿ ಎರಡೂ ಇದೆ. ಚೆನ್ನಾಗಿದೆ. ಟು ಗುಡ್. ಆ್ಯಂಡ್ ಎಸ್ಪೆಷಲಿ ನೈಟ್ ಲೈಫ್. ವೈಟ್ನಾಮಲ್ಲಿ ನೈಟ್ ಲೈಫ್ ನಾವು ಕಾಣೋದು ಹೋ ಚಿ ಮಿನ್ ಸಿಟಿಯಲ್ಲಿ ಮಾತ್ರ. ಆ್ಯಂಡ್ ದ ವಾಕಿಂಗ್ ಸ್ಟ್ರೀಟ್ ವಾಸ್ ದಿಸ್ ಅಮೇಝಿಂಗ್. ತುಂಬ ಚೆನ್ನಾಗಿದೆ. Green chow. Is this your room? Okay, you have 2 beds here. Nice. Okay, so is this our balcony? Oh, nice. See, swimming pool. Oh, nice. See, straight. Okay, you have another room. Is this balcony? Oh, okay. Oh my god, nice view. Who is this small girl? Oh, I'm sorry. ಓಕೆ, ಹೊಯಾನ್ ಬಗ್ಗೆ ಹೇಳ್ತೀನಿ ಅಂತಂದ್ರೆ, ಹೊಯಾನು 18th and 19th ಸೆಂಚುರಿಯಲ್ಲಿ ಒಂದು ಪೋರ್ಟ್ ಸಿಟಿ ಆಗಿರುತ್ತೆ. ಅಂದರೆ ಇಲ್ಲೆಲ್ಲ ಟ್ರೇಡಿಂಗ್ ಶಿಪ್ಸು ಎಲ್ಲಾನು ಇಲ್ಲಿಂದ ಪಾಸ್ ಆಗ್ತಾ ಇತ್ತು. ಸೊ ಫ್ರೆಂಚ್ ಶಿಪ್ಸು, ಜಾಪನೀಸು, ಚೈನೀಸು ಎಲ್ಲ ಇನ್ಫ್ಲೂಯೆನ್ಸ್ ಇಲ್ಲಿದೆ. ಸೊ ಎಲ್ಲ ಮಿಕ್ಸ್ ಆಗಿ ಹೊಯಾನ್ದು ಒಂದು ವಿಶಿಷ್ಟತೆ ಬಂದಿದೆ. ಸೊ ಹಿಂದೆ ನೋಡ್ತಾ ಇರ್ಬೋದು, ಟೆಂಪಲ್ಸ್ ಎಲ್ಲ ಆರ್ಕಿಟೆಕ್ಚರು ಫ್ರೆಂಚು, ಜಾಪನೀಸು, ಚೈನೀಸು ಎಲ್ಲ ಆರ್ಕಿಟೆಕ್ಚರ್ ಮಿಕ್ಸ್ ಆಗಿ ಎಲ್ಲ ಥರದ ಆರ್ಕಿಟೆಕ್ಚರ್ ನೋಡೋಕ್ಕೆ ಸಿಗುತ್ತೆ. ಹೀಗಾಗಿ ಇದರದ್ದು ಕಲ್ಚರಲ್ ಸಿಗ್ನಿಫಿಕೆನ್ಸ್ನ ವಿತ್ಹೋಲ್ಡ್ ಮಾಡೋದಕ್ಕೆ 1999 ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಇನ್ನೂ ಆರ್ಕಿಟೆಕ್ಚರ್ ತೋರಿಸೋದಿದೆ, ತೋರಿಸ್ತಾರೆ. ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ಸ್ ಆಫ್ ವಿಯೆಟ್ನಾಂ ಕೊಕೊನೆಟ್ ಬೋಟ್ ರೈಡು. ಇದನ್ನು 2 ಕೊಕೊನೆಟ್ ತೋಟದ ಮಧ್ಯೆ ಕರ್ಕೊಂಡು ಹೋಗ್ಬಿಟ್ಟು ಇವ್ರದ್ದೊಂದು ಆರ್ಟ್ ಇದೆ. ಈ ಬೋಟ್ನ ಚೆನ್ನಾಗಿ ಸ್ಪಿನ್ ಮಾಡ್ತಾರೆ. ಅದನ್ನು ಹೆಂಗೆ ಅಂತ ತೋರಿಸ್ತೀವಿ. ಬಟ್ ಒಂಥರ ಚೆನ್ನಾಗಿದೆ, ಡಿಫ್ರೆಂಟ್ ವೈಬ್ಸು. ನೋಡೋಣ. ಓಕೆ ಫ್ರೆಂಡ್ಸ್, ಈಗ ಬೋಟ್ ರೈಡ್ ಮುಗಿಸ್ಕೊಂಡು ಸ್ಪಿನ್ನಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ವಾಪಸ್ಸು. ಮತ್ತೆ ದಡಕ್ಕೆ ಫುಲ್ಲು ಸ್ಕ್ಯಾಮು ಇಲ್ಲಿ. ಈ ಹೆಜ್ಜೆ ಇದೆಯಲ್ಲ, ಈ ಹೆಜ್ಜೆ ಬರೀ ಕಳ್ಳಜ್ಜಿ ಇದು. ಬೋಟಲ್ಲಿ ಬಿಟ್ಬಿಟ್ಟು ಜಂಪ್ ಆಗ್ಬಿಡ್ತು, ಆ ಕಡೆಗೆ ತಳ್ಬಿಟ್ಟವ್ರೆ ಸೆಂಟ್ರಲ್. ನಮ್ಮನ್ನ ಕಾಸು ಕೊಟ್ರೇನೆ ಮೂವ್ ಮಾಡೋದು ಅಂತಂತಾರೆ. ಆ ಸ್ಪಿನ್ ಮಾಡೋದು ಬೇರೆ ಅಂತೆ, ಅದು ಸಪ್ರೇಟ್ ಚಾರ್ಜ್ ಅಂತೆ. ಆದರೂ ಮುಂಚೆನೇ ಸ್ಪಿನ್ ಮಾಡಿದ್ದು ಇಲ್ಲೇ ಚಾರ್ಜ್ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಇಸ್ಕೊಂಡ್ಬಿಟ್ರು ವಿತ್ ಪಾರ್ಕಿಂಗ್ ಜೊತೆ. ಇವಾಗ
ಇಲ್ಲಿ ಬಂದು ಸ್ಪಿನ್ ಮಾಡ್ಸೋಕ್ಕೆ ಇನ್ನೊಂದು ಬೋಟ್ಗೆ ಸಪ್ರೇಟಾಗಿ ಜಂಪ್ ಆದ್ವಿ. ನಾನು ಪುಣ್ಯಕ್ಕೆ ಬರೀ ಇವಳು ಮಾತ್ರ ಮಾಡಿದ್ಲು, ನಾನು ಮಾಡಲಿಲ್ಲ. ಬರೀ ಒಬ್ಬರಿಗೆ 1,100,000 BND ಸಾರಿ ಓಕೆ ಅಷ್ಟು ಚಾರ್ಜ್ ಮಾಡಿದ್ದಾರೆ. ಕೊಡೋವರೆಗೂ ಬಿಡಲಿಲ್ಲ ಅವನು. ಈ ಅಜ್ಜಿ ಅವನ ಬೋಟಲ್ಲಿ ಎಗರೋ ಜಂಪ್ ಮಾಡಿಬಿಡ್ತು. ನಮ್ಮನ್ನ ಇಬ್ಬರನ್ನು ಸಪ್ರೇಟಾಗಿ ಫುಲ್ ಬೋಟ್ ತಳ್ತಾ ಇದ್ದಾರೆ, ಫುಲ್ ಎಲ್ಲ ಡ್ಯಾಶ್ ಮಾಡ್ತಾ ಇದ್ದಾರೆ, ಫುಲ್ಲು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಬರೀ ಸ್ಟಾರ್ಟಿಂಗಲ್ಲಿ ಬರೀ ಪಾರ್ಕಿಂಗ್ ಮಾತ್ರ ಕೊಡಬೇಕು. ಇಲ್ಲಿ ಒಳಗಡೆ ಬಂದರೆ ಸ್ಪಿನ್ನಿಂಗಿಗೆ ಸಪ್ರೇಟ್ ಇರುತ್ತೆ. ಓಕೆ, ದಡದಲ್ಲಿ ಹೋದ್ಮೇಲೆ ಮಾತಾಡೋಣ. ತಲೆ ಸಿಕ್ಕಾಪಟ್ಟೆ ನೋವ್ತಾ ಇದೆ. ಎಲ್ಲರೂ ಒಂದೇ ಸಲ ಮೇಲೆ ಎದ್ಬಿಡ್ತಾರೆ ಇಲ್ಲೇನಾದರೂ ಇದು ಮಾಡಿದ್ರೆ. ಎಲ್ಲ ಅವ್ರ ಕಡೆಯವರಲ್ವಾ, ನೋಡ್ಕೊಳ್ಳಿ. ಭಾಷೆ ಬರದೇ ಇದ್ದರೆ ಭಾಷೆನೂ ಇಲ್ಲ, ದೋಸೆನೂ ಇಲ್ಲ ಈ ದೇಶದಲ್ಲಿ ಬಂದರೆ. ಯಾವಾಗಲೂ ಲೋಕಲ್ ಲ್ಯಾಂಗ್ವೇಜಲ್ಲಿ ಕಲ್ತ್ಕೊಂಡಿರಿ. ಸೊ ಓಕೆ, ಆಗುತ್ತೆ. ಇಟ್ ಹ್ಯಾಪನ್ಸ್ ಫಾರ್ ಎವ್ರಿ ಒನ್. ಸಿಗೋಣ ಮತ್ತೆ. ಓಕೆ, ಕಂಟಿನ್ಯೂ ಮಾಡ್ತೀನಿ ಅಷ್ಟೇ. ಹಣೆ ಬರದಲ್ಲಿತ್ತು, ಆಗಬೇಕು ಅಂತ ಆಯಿತು. ಓಕೆ, ನೀವು ಬಂದಾಗ ಇನ್ ಕೇಸ್ ಈ ಥರ ಸ್ಕ್ಯಾಮಿಂದ ತಪ್ಸ್ಕೊಬೇಕಂದ್ರೆ ಇದು ಫಸ್ಟ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವಾಗ ಜಸ್ಟ್ ಹೋಚಿಮಿನ್ ಸಿಟಿಯಿಂದ ಬಂದು ಹೊಯಾನ್ ಲ್ಯಾಂಡ್ ಆದ್ವಿ. ಹೋಚಿಮಿನಲ್ಲಿ ಫುಲ್ಲು ನೈಟ್ ಲೈಫು, ಸ್ಕೈ ಸ್ಕ್ರೇಪರ್ ಬಿಲ್ಡಿಂಗ್ಸು, ಟ್ರಾಫಿಕ್ಕು, ವೆಲ್ ಮೇಂಟೈನ್ ರೋಡ್ಸು, ಫುಲ್ ಸಿಟಿ ಲೈಫು, ನೈಟ್ ಲೈಫೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಹೊಯಾನ್ ಎಂಟರ್ ಆಗಿದ ತಕ್ಷಣ ಅನಿಸಿದ್ದೆ ಪೀಸ್, ಕಾಮ್ ಟೌನ್, ಏನ್ಷಿಯಂಟ್ ಟೌನ್, ಒಂಥರ ಫೀಲ್ ಗುಡ್ ವೈಬ್ಸ್ ಇರೋ ವಿಲೇಜ್ ಥರ ಇದೆ. ತುಂಬ ಚೆನ್ನಾಗಿದೆ. ಸೊ ಬನ್ನಿ ಮುಂದೆ ಹೆಂಗಿದೆ ತೋರಿಸ್ತಾ ಹೋಗ್ತೀವಿ. ನವೀನ್ ಆರೆಂಜ್ ತಿಂತ್ಯಾ? ಮರದಲ್ಲಿರೋ ಆರೆಂಜ್ ತಿಂದಿದ್ಯಾ? ಯಾವ್ದಾದ್ರು ಗಿಡದಲ್ಲಿರೋ ಆರೆಂಜ್ ತಿಂದಿದ್ಯಾ? ನೋಡು, ದಿಸ್ ಇಸ್ ಕಾಲ್ ಬೋನ್ಸಾಯಿ ಮರ. ಇಷ್ಟು ಚಿಕ್ಕ ಪಾಟಲ್ಲಿ ಬೆಳೆದಿದ್ದಾರೆ, ಬಟ್ ಇಷ್ಟು ಹಣ್ಣು ಬಿಟ್ಟಿದೆ. ಜಾಪನೀಸ್ ಅವ್ರು ಇನ್ವೆಂಟ್ ಮಾಡಿರೋದು ಇದು. ಪಾಟಲ್ಲೇ ಇಷ್ಟು ಇಳುವರಿ ಬರುತ್ತೆ. ಸೊ ಇದು ಆರೆಂಜ್ ಮರ, ಚಿಕ್ಕದು ಪಾಟಲ್ಲಿ ಬೆಳೆದಿದ್ದಾರೆ. ಇಷ್ಟೊಂದು ಆರೆಂಜಸ್ ಬಂದಿದೆ. ಒಂದು ಲ್ಯಾಂಟನ್ ಸ್ಟ್ರೀಟಲ್ಲಿ ಇದ್ದೀವಿ. ಹೊಯಾನಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಸ್ಟ್ರೀಟ್ ಫುಲ್ ಲ್ಯಾಂಟನ್ಸೇ ತುಂಬಿಕೊಂಡಿರುತ್ತೆ. ಆ್ಯಂಡ್ ಎಲ್ಲಿ ನೋಡಿದ್ರೂ ಲ್ಯಾಂಟನ್ಸ್ ಇರುತ್ತೆ, ಎಲ್ಲ ಅಂಗಡಿಗಳಲ್ಲಿ, ಎಲ್ಲ ಕಡೆ. ಆ್ಯಂಡ್ ಇವಾಗ ನಾವು ನೆಕ್ಸ್ಟ್ ಹೋಗೋ ಜಾಗದಲ್ಲಿ ಕೂಡ ಲ್ಯಾಂಟನ್ಸ್ ಇರುತ್ತೆ. ಆ ಜಾಗ ತೋರಿಸ್ತೀವಿ. ಇವಾಗ ಫೈನಲಿ ಹೊಯಾನ್ ಏನ್ಷಿಯಂಟ್ ಟೌನ್ ಹತ್ರ ಬಂದಿದ್ದೀವಿ. ಹೊಯಾನ್ ಈಗ ದೊಡ್ಡದಾಗಿ ಬೆಳೆದಿದೆ, ಬಟ್ ಈ ಏನ್ಷಿಯಂಟ್ ಟೌನ್ ಏನಿದೆ ಒಂದು 2-3 ಕಿಲೋಮೀಟರ್ಸ್ ಅದನ್ನು ಹಾಗೆ ಪ್ರಿಸರ್ವ್ ಮಾಡಿದ್ದಾರೆ. ಇವಾಗ ನೋಡ್ಬೋದು ಆ ಮನೆಗಳೆಲ್ಲ ಇವತ್ತಿಂದಲ್ಲ, 1700ನೇ ಇಸ್ವಿ ಮನೆಗಳನ್ನ ಹಾಗೆ ಪ್ರಿಸರ್ವ್ ಮಾಡಿ ಅದನ್ನು ಹಾಗೆ ಒಳ್ಳೆ ಮೇಂಟೆನೆನ್ಸ್ ಮಾಡಿ ಇವಾಗೆಲ್ಲ ತುಂಬ ಕೆಫೇಸ್ ಥರ ಎಲ್ಲ ಅದನ್ನು ಕನ್ವರ್ಟ್ ಮಾಡಿದ್ದಾರೆ. ಮತ್ತು ಫುಲ್ಲು ರೋಡ್ ತುಂಬ ಲ್ಯಾಂಟರ್ನ್ಸ್ ಹಾಕಿ ಅದನ್ನು ಡೆಕೋರೇಟ್ ಮಾಡಿದ್ದಾರೆ. ಮತ್ತು ಅದ್ರ ಪಕ್ಕದಲ್ಲಿ ಒಂದು ನದಿ ಕೂಡ ಇದೆ, ಅಲ್ಲೂ ಲ್ಯಾಂಟರ್ನ್ ಬೋಟ್ ಎಲ್ಲ ಬಿಡ್ತಾರೆ. ಸೊ ಅದನ್ನು ಪ್ರಿಸರ್ವ್ ಮಾಡಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಹ್ಯಾಂಡಿಕ್ರಾಫ್ಟು, ತುಂಬ ಆರ್ಟ್ ವರ್ಕು, ತುಂಬ ಕಲ್ಚರು ಎಲ್ಲ ಇರೋ ಟೌನ್ ಇದೆ. ನಡ್ಕೊಂಡು ಹೋಗ್ತಾ ಇದ್ರೆ ತುಂಬ ಒಳ್ಳೆ ಫೀಲ್ಸ್ ಇದೆ. ಒಂಥರ ಈ ವೆಹಿಕಲಲ್ಲಿ ಹೋಗ್ತಾ ಇರೋ ಫೀಲಿಂಗೇ ತುಂಬ ಸೂಪರ್ಬ್ ಆಗಿದೆ. ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು, ಬಟ್ ನಮ್ಗೆ ಈ ಥರ ಎಕ್ಸ್ಪೀರಿಯನ್ಸ್ ಮತ್ತೆ ಎಲ್ಲೂ ಸಿಗಲ್ಲ. ಸೊ ಈ ಥರ ವೆಹಿಕಲಲ್ಲಿ ಇವ್ರ ಜೊತೆ ಹೋಗ್ತಾ ಇದ್ದೀವಿ ಆ್ಯಂಡ್ ಚೆನ್ನಾಗಿ ಅನಿಸ್ತಾ ಇದೆ. ಓಕೆ ವಿಶಾಲ್, ಏನೆಲ್ಲ ಎಲ್ಲಿ ಕೂತಿದ್ದೀರಾ? ಬ್ರೋ, ಬೆಳಗ್ಗೆಯಿಂದ ಎಲ್ಲ ಓಡಾಡಿ ಸುಸ್ತಾಗಿ ಒಂದು ಪಿಜ್ಜಾ ತಿನ್ನೋಣ, ಒಳ್ಳೆ ಪಿಜ್ಜಾ ತಿನ್ನೋಣ ಅಂತ ಕೂತಿದ್ದೀವಿ. ಹೌದು, ನಾರ್ಮಲ್ ಪಿಜ್ಜಾನಾ? ಅಲ್ಲ, ವೇಗನ್ ಪಿಜ್ಜಾ. ಇವತ್ತು ಮಂಡೇ ಆಗಿದ್ದರಿಂದ ನಮಗೆ ಸೀ ಫುಡ್ ಕ್ಯಾನ್ಸಲ್ಲು. ಸೊ ಸೀ ಫುಡ್ ಬಿಟ್ಬಿಟ್ಟು ಇವತ್ತು ಫುಲ್ ವೆಜ್. ನಾಳೆ ಫುಲ್ ಸೀ ಫುಡ್ ಬ್ಯಾಟಿಂಗ್. ಬ್ರೋ ಹೇಗಿದೆ? ಸೂಪರ್. ಓಕೆ, ಹೇಗಿದೆ?
ಸ್ಪೈಸಸ್ ಎಲ್ಲ ಇದೆ ಆ್ಯಂಡ್ ನಮ್ಮ ಟೇಸ್ಟಿಗೆ ನಮ್ಮ ಪ್ಯಾಲೆಟ್ಗೆ ಸಖತ್ತಾಗಿದೆ, ಚೆನ್ನಾಗಿದೆ. ಏನೇನು ಹಾಕಿದ್ದಾರೆ? ಇದೆಲ್ಲ ಬ್ಲ್ಯಾಕ್ ಆಲಿವ್ಸ್, ಆಲಿವ್ಸು, ಮಶ್ರೂಮ್ಸು, ಕಾರ್ನು, ಆರಿಗ್ಯಾನೋ ಎಲ್ಲ ಹಾಕಿದೆ, ಚೆನ್ನಾಗಿದೆ. ಓಕೆ, ಹೇಗಿದೆ ಮೇಡಮ್ ಜ್ಯೂಸ್? ಚೆನ್ನಾಗಿದೆ. ಸೂಪರಾ? ಏನು ಜ್ಯೂಸ್ ಅದು? ಮ್ಯಾಂಗೋ ಜ್ಯೂಸ್, ನ್ಯಾಚುರಲ್ ಆಗಿ ಕೊಟ್ಟಿದ್ದಾರಾ? ಫ್ರೆಶ್ ಫ್ರೂಟ್ ಜ್ಯೂಸ್. ಓಕೆ ಫುಲ್ಲು ಟಯರ್ಡ್ ಆದ್ಮೇಲೆ ಕುಡಿಯೋಕ್ಕೆ ತಣ್ಣಗೆ ಚೆನ್ನಾಗಿದೆ. ಓಕೆ, ಟೇಸ್ಟು? ಓಕೆ. ಹಂದಿ ಮಾಂಸ, ಇದು ಬಾತ್ಕೋಳಿ, ಇದು ಕಪ್ಪೆ, ಇದು ಪ್ರಾನ್ಸು, ಇದು ಆಕ್ಟೋಪಸ್ಸು,